ಓಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕರ್ನಾಟಕ ರಾಜ್ಯ ಅರ್ಚಕರು ಹಾಗೂ ಸಾರ್ವಜನಿಕರಲ್ಲಿ ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಇತಿಹಾಸದಲ್ಲೇ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರು ಕೆಚ್ಚೆದೆಯ ವೀರ ಹಾಗೂ ಎಂಟನೆಯ ಬಂಟ, ಸೋಲಿಲ್ಲದ ಸರ್ದಾರ, ಸರಳ ಸಜ್ಜನಿಕೆಯ ವ್ಯಕ್ತಿ ರಾಮಲಿಂಗಾರೆಡ್ಡಿಯವರು ಪುರಾಣ ಪ್ರಸಿದ್ಧ ದೇವಾಲಯ ಬಸವನಗುಡಿಯ ದೊಡ್ಡ ಗಣಪತಿ ದೇವರ ಕಾರ್ತೀಕ ಮಾಸದ ಕೊನೆಯಲ್ಲಿ ನಡೆಯುವ ಕಡಲೆಕಾಯಿ ಪರಿಷೆ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿತ್ತು. ಈ ಒಂದು ಕಡಲೆಕಾಯಿ ಪರಿಷೆಯಲ್ಲಿ ಹಲವಾರು ವರ್ಷಗಳಿಂದ ಅಧಿಕಾರಿಗಳು ಪ್ರತಿ ವರ್ಷವೂ ಬಡ ರೈತರು ಮತ್ತು ಬಡ ಚಿಲ್ಲರೆ ಮಾರಾಟಗಾರರಿಂದ ಸುಂಕ ವಸೂಲಿ ಮಾಡುತ್ತಿದ್ದರು. ಇದರ ಬಗ್ಗೆ ಗಮನ ಹರಿಸಿದ ಮಾನ್ಯ ಸಚಿವರು ಈ ಬಾರಿಯ ಒಂದು ಸಭೆಯಲ್ಲಿ ರೈತರು ಹಾಗೂ ಬಡ ಮಾರಾಟಗಾರರ ಪರವಾಗಿ ನಿಂತು ಈ ಬಾರಿಯ ಕಡಲೆಕಾಯಿ ಪರಿಷೆಯಲ್ಲಿ ಯಾವುದೇ ರೀತಿಯ ಸುಂಕ ವಸೂಲಿ ಮಾಡಬಾರದೆಂದು ಖಡಕ್ ಆದೇಶ ನೀಡಿದ ನಮ್ಮ ಮುಜರಾಯಿ ಸಚಿವರು ಹಾಗೂ ಯಾವುದೇ ಅಧಿಕಾರಿಗಳು ಸುಂಕ ವಸೂಲಿ ಮಾಡಬಾರದು ಮತ್ತು ಮಾಡಿದವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುತ್ತೇನೆಂದು ಸಹ ಹೇಳಿ ಒಂದು ಮಹತ್ತರ ಆದೇಶ ಮಾಡಿದ ಧೀಮಂತ ನಾಯಕ. ಇದರಿಂದ ನೂರಾರು ರೈತರು, ಬಡ ಮಾರಾಟಗಾರರು, ಇತರರಿಗೆ ವರದಾನವಾಗಿದೆ ಎಂದರೆ ತಪ್ಪಾಗಲಾರದು. ಇಂತಹ ದೃಢ ನಿರ್ಧಾರ ಕೈಗೊಳ್ಳಲು ಎದೆಗಾರಿಕೆ ಯಾವ ಸಚಿವರಿಗೂ ಇದುವರೆಗೂ ಇರಲಿಲ್ಲ. ಹಾಗೆಯೇ ದೇವಾಲಯಗಳಲ್ಲಿ ಬರುವ ಆದಾಯ ಬೇರೆ ಬೇರೆ ಉದ್ದೇಶಗಳಿಗೆ, ಬೇರೆ ಬೇರೆ ಧರ್ಮೀಯರಿಗೆ ಸರ್ಕಾರ ಮುಜರಾಯಿ ಸಚಿವರು ನೀಡುತ್ತಿದ್ದಾರೆಂದು ಹಲವರು ಸುಮ್ಮನೆ ಆರೋಪ ಮಾಡುತ್ತಿದ್ದರು. ನಮಗೂ ಸಹ ಸಾವಿರಾರು ಸಾರ್ವಜನಿಕರು, ಮಾಧ್ಯಮದವರು ಕೇಳುತ್ತಿದ್ದರು, ಏನು ದೇವಸ್ಥಾನದ ಹಣ ಬೇರೆ ಬೇರೆ ಧರ್ಮೀಯರಿಗೆ ಹೋಗುತ್ತಿದೆ, ಬೇರೆ ಬೇರೆ ಉದ್ದೇಶಗಳಿಗೆ ಸರ್ಕಾರ ಮಾಡ್ತಾ ಇದೆ, ಇದರ ಬಗ್ಗೆ ನೀವು ಯಾವುದೇ ರೀತಿಯ ಒಂದು ಮನವಿ ಆಗಲಿ ಹೋರಾಟ ಆಗಲಿ ಮಾಡ್ತಾ ಇಲ್ಲ ಯಾಕೆ ಅಂತ ಕೇಳಿದ್ರು. ಆಗ ನಾನು ಹೇಳಿದೆ, ಇದು ಯಾವುದೇ ಕಾರಣಕ್ಕೂ ಮುಜರಾಯಿ ದೇವಾಲಯಗಳಿಂದ ಯಾವುದೇ ಒಬ್ಬ ಸರ್ಕಾರಕ್ಕಾಗಲಿ, ಮುಜರಾಯಿ ಇಲಾಖೆಗಾಗಲಿ ಅಥವಾ ಸಚಿವರಿಗಾಗಲಿ, ಬೇರೆ ಬೇರೆ ಧರ್ಮೀಯರಿಗಾಗಲಿ ಒಂದು ನಯಾ ಪೈಸೆಯನ್ನು ಖಂಡಿತ ಹೋಗ್ತಿಲ್ಲ ಎಂದು ನಾನು ಹೇಳ್ತಾ ಇದ್ದೆ. ಒಂದೇ ರೂಪಾಯಿ ಆ ದೇವಸ್ಥಾನದ ಮೂಲ ಸೌಕರ್ಯಗಳಿಗೆ ಮಾಡ್ತಿದ್ರು. ದೇವಾಲಯಗಳ ನೌಕರಿಗೆ ಸಂಬಳ, ಇತರೆ ಪೂಜಾ ಕಾರ್ಯಗಳಿಗೆ ಮಾತ್ರ ವಿನಿಯೋಗಿಸ್ತಿದ್ರು. ಇಂಥದ್ರಲ್ಲಿ ಬೇರೆ ಆದಾಯ ಬಂದಂಥ ಆದಾಯ ದೇವಾಲಯಗಳ ಖಾತೆಯಲ್ಲಿ ಇರ್ತಿತ್ತು. ಇಂಥ ಹಲವಾರು ರಾಜಕೀಯ ವ್ಯಕ್ತಿಗಳಲ್ಲಿ ಮತ್ತೊಬ್ಬರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಮ್ಮನೆ ದೇವಾಲಯ ಹಣ ಇತರೆ ಧರ್ಮೀಯರಿಗೆ ಅಂತ ತುಂಬಾ ಆರೋಪ ಮಾಡ್ತಾಯಿದ್ರು. ಇದನ್ನು ಮನಗಂಡ ನಮ್ಮ ಮುಜರಾಯಿ ಸಚಿವರು ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಒಂದು ನಿರ್ಧಾರ ಕೈಗೊಂಡಿದ್ದಾರೆ. ಈ ಎ ಮತ್ತು ಬಿ ದರ್ಜೆ ಹಣ 2012ರಲ್ಲಿ ಏಕರೂಪ ಶಾಸನ 1997-2002 ಕಾಯ್ದೆ ನಿಯಮದ ಪ್ರಕಾರ ಒಂದು ತಿದ್ದುಪಡಿ ಮಾಡಿದಾಗ ಎ ಗ್ರೇಡ್ ದೇವಸ್ಥಾನ ಮತ್ತು ಬಿ ಗ್ರೇಡ್ 10%, 5% ಸಾಮಾನ್ಯ ಸಂಗ್ರಹಣೆ ಹಣ ಸಂಗ್ರಹ ಮಾಡೋದು ಬಿಟ್ಟರೆ ಅದನ್ನು ಮುಜರಾಯಿ ಇಲಾಖೆ ಆಯುಕ್ತರ ಖಾತೆಗೆ ಬಂದು ಅದನ್ನು ಸಿ ವರ್ಗದ ಅರ್ಚಕರು ಹಾಗೂ ದೇವಾಲಯ ಜೀರ್ಣೋದ್ಧಾರಕ್ಕೆ ಶಿಥಿಲವಾಗಿರುವ ರಾಜ್ಯದಲ್ಲಿ 35,000 ದೇವಸ್ಥಾನಗಳಿದೆ. ಅದರಲ್ಲಿ ಭಾಳಷ್ಟು ದೇವಸ್ಥಾನ ಶಿಥಿಲವಾಗಿದೆ.
ಭಾಳಷ್ಟು ಅರ್ಚಕರು ಭಾಳ ಕಷ್ಟಗಳಿಂದಾನೆ ಅಂಥವ್ರಿಗೆ ನೆರವಾಗಬೇಕು ಅಂದ್ಬಿಟ್ಟು ಈ ಒಂದು ಸಾಮಾನ್ಯ ಸಂಗ್ರಹಣಾ ನಿಧಿ ಮಾಡಿದ್ರು. ಆದರೆ ಅಧಿಕಾರಿಗಳು ಇದುವರೆಗೂ ಈ ಸಾಮಾನ್ಯ ಸಂಗ್ರಹಣಾ ನಿಧಿಯ ಹಣವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ಕೊಂಡು ದುರುಪಯೋಗ ಮಾಡಿಕೊಳ್ತಿದ್ರು. ನಾವು ಸಹ ಹಲವಾರು ಬಾರಿ ನಮ್ಮ ಸಂಘದ ವತಿಯಿಂದ ಮನವಿ ಮಾಡಿದಾಗ ಇಂದಿನ ಸಚಿವರಾಗಲಿ ಆಯುಕ್ತರುಗಳಾಗಲಿ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಗಮನ ತಗೊಳ್ತಾ ಇರಲಿಲ್ಲ. ನಾವು ಮೊನ್ನೆ ರಾಮಲಿಂಗಾರೆಡ್ಡಿಯವರು ಮುಜರಾಯಿ ಸಚಿವರಾದ ಮೇಲೆ ನಮ್ಮ ಸಂಘ ಹೋಗಿ ಮನವಿ ಮಾಡಿತು. ಆಗ ಅವರು ಇದನ್ನು ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿದ್ರು. ಅದಾದಮೇಲೆ ಅಕ್ಟೋಬರ್ 12ರಂದು ನಾವು ಒಂದು ಸಾವಿರಾರು ಅರ್ಚಕರು ಸೇರಿ ಒಂದು ಸಮಾವೇಶ ಮಾಡಿದ್ವಿ. ಆ ಸಮಾವೇಶದಲ್ಲಿ ಮುಜರಾಯಿ ಸಚಿವರು ಬಂದಾಗ ನಮ್ಮ ಹಲವಾರು ಬೇಡಿಕೆಗಳು ಇಟ್ಟಿದ್ವಿ. ನಮ್ಮ ರಾಜ್ಯದಲ್ಲಿ ಇರುವ 35,000 ದೇವಸ್ಥಾನಗಳಲ್ಲಿ 205A 193 B ಗ್ರೇಡ್ ಬಿಟ್ಟರೆ ಉಳಿದೆಲ್ಲ C ಗ್ರೇಡು, 66,000 ಸಸ್ತಿಕ್ ಬಿಟ್ಟರೆ ಬೇರೆ ಯಾವುದೇ ಆದಾಯ ಇರುವುದಿಲ್ಲ. ಆದ್ದರಿಂದ ಇದನ್ನು ಹೆಚ್ಚಿಸಬೇಕು ಮತ್ತು ಈ ಥರ ಅರ್ಚಕರ ವೈದ್ಯಕೀಯ ಚಿಕಿತ್ಸೆ ಮತ್ತು ಆರೋಗ್ಯಕ್ಕೆ ಮೇಲೆ ಮದುವೆ ಮುಂಜೀಕಾರಕ್ಕೆ ಮತ್ತು ಮಕ್ಕಳ ಅಭ್ಯಾಸಕ್ಕೆ ಭಾಳ ಕಷ್ಟ ಆಗ್ತಾಯಿದೆ ಅಂತ ಕೇಳಿಕೊಂಡಾಗ ಮಾನ್ಯ ದಿವಸವೇ ಒಂದು ರಾಜ್ಯ ಧಾರ್ಮಿಕ ಪರಿಷತ್ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಮ್ಮ ಹಲವಾರು ಬೇಡಿಕೆಗಳ ಬಗ್ಗೆ ಒಂದು ಅರ್ಚಕರ ಮಕ್ಕಳಿಗೆ ಪ್ರೋತ್ಸಾಹಧನ ಇರ್ಬೋದು ಮತ್ತು ಯಾರೇ ಮರಣ ಹೊಂದಿದ C ವರ್ಗದ ಅರ್ಚಕರು 1 ನಯಾ ಪೈಸೆ ಕೊಡ್ತಿಲ್ಲ ಅಂಥವ್ರಿಗೆ 2 ಲಕ್ಷ ಕೊಟ್ಟಿರ್ಬೋದು ಮತ್ತು ಅರ್ಚಕರ ಮತ್ತು ನಾವು 100 ಜನ ಕೇಳಿದ್ವಿ ಕಾಶಿ ಯಾತ್ರೆಗೆ. ಮಾನ್ಯ ಸಚಿವರು 1200 ಜನನ ವರ್ಷಕ್ಕೆ ಕಳಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ರಾಮೇಶ್ವರ ಯಾತ್ರೆಗೂ ಮಾಡಿದ್ದಾರೆ. ಆಮೇಲೆ ಅವರ ಜೊತೆ ಒಬ್ಬರು ಕುಟುಂಬದವರು ಹೋಗೋಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದೆಲ್ಲ ಈ ಸಾಮಾನ್ಯ ಸಂಗ್ರಹಣಾ ನಿಧಿಯಿಂದ ಬೇರೆ ಬೇರೆ ಉದ್ದೇಶಗಳಿಗೆ ವ್ಯಯ ಆಗುತ್ತಿದ್ದನ್ನು ಮನಗಂಡು ಸಚಿವರು ಆ ಎಲ್ಲ ಹಣ C ವರ್ಗದ ಅರ್ಚಕರಿಗೆ ಮಾತ್ರ ಮೀಸಲಿಡಬೇಕಂತ ನಾವು ಕೇಳಿಕೊಂಡು ಅದನ್ನು ಮಾನ್ಯ ದಿವಸನೇ ರಾಜ್ಯ ಧಾರ್ಮಿಕ ಪರಿಷತ್ತನ್ನು ಮಂಡಿಸಿ ಅದನ್ನು C ವರ್ಗದ ಅರ್ಚಕರಿಗೆ ಮಾಡಬೇಕಂತ ಆದೇಶ ಮಾಡಿದ ಏಕೈಕ ಧೀಮಂತ ನಾಯಕ, ಸೋಲಿಲ್ಲದ ಸರದಾದ 8ನೇ ಬಂಟ, ಮುದ್ರಾಯಿ ಇಲಾಖೆಗೆ ಬಂಗಾರದ ಮನುಷ್ಯನಾಗಿದ್ದಾರೆ. ಹಾಗೆ ನಮ್ಮ ರಾಜ್ಯದ ಮುದ್ರಾಯಿ ಅರ್ಚಕರ ಕಣ್ಮಣಿ ಎಂದರೆ ನಮಗೆ ತಪ್ಪಾಗಲಾರದರು. ಅವರು ಈ ರೀತಿ ಹಲವಾರು ಆದೇಶಗಳು ಮಾಡಿದ್ದಾರೆ. ಹಾಗೆ ಏನು ಆಯಾ ದೇವಾಲಯಗಳ ಆದಾಯಗಳು ಬರ್ತಾಯಿದೆ ಅದರ ಆದಾಯ ಖರ್ಚು ವೆಚ್ಚಗಳನ್ನು ಎಲ್ಲ ದೇವಾಲಯಗಳಲ್ಲಿ ನಾಮಫಲಕಗಳ ಮೂಲಕ ಪ್ರದರ್ಶಿಸಿ ಸಾರ್ವಜನಿಕರ ಗಮನಕ್ಕೆ ತರಬೇಕು ಅಂತ ಒಂದು ಮಹತ್ತರ ಆದೇಶ ಮಾಡಿ ಮೊನ್ನೆ ಧಾರ್ಮಿಕ ಪರಿಷತ್ ಸಭೆಯಲ್ಲಿ ಎಲ್ಲ ದೇವಾಲಯಗಳು ನಾಮಫಲಕಗಳನ್ನು ಅಳವಡಿಸಲು ಹೇಳಿದ್ದಾರೆ. ಇದರಿಂದ ಯಾವುದೇ ಯಾರ್ಯಾರು ಈ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದರಲ್ಲಿ ಮತ್ತು ಇದರಲ್ಲಿ ದೇವಾಲಯ ಹಣ ಪಾಲನೆಗೆ ಅಂತ ಮತ್ತು ಸರ್ಕಾರಕ್ಕೆ ಅಂತ ಇದ್ದಾರೋ ಅಂಥವ್ರಿಗೆಲ್ಲ ಮೂಗು ಮುರಿಯುವಂತೆ ಮಾಡಿದ್ದಾರೆ. ಎಲ್ಲ ದೇವಾಲಯಗಳಲ್ಲಿ ನಾಮಫಲಕಗಳನ್ನು ಅಳವಡಿಸಿ ಅದರ ಮೂಲಕ ಖರ್ಚು ವೆಚ್ಚ ಆದಾಯ ಪ್ರದರ್ಶಿಸಿ ಸಾರ್ವಜನಿಕರ ಗಮನಕ್ಕೆ ತರಬೇಕೆಂದು ಮಾಡಿರುವುದು ಒಂದು ದೊಡ್ಡ ಸಾಹಸವಿದ್ದರೆ ಇಂತಹ ಧೀಮಂತ ನಾಯಕ ಇದುವರೆಗೂ ಮುದ್ರಾ ಇಲಾಖೆಗೆ ಬಂದಿರಲಿಲ್ಲ, ಮುಂದೆಯೂ ಬರೋದು ಸಾಧ್ಯ ಇಲ್ಲ. ಇಂಥ ವ್ಯಕ್ತಿಗೆ ದೊಡ್ಡ ಬಸವಣ್ಣ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಮತ್ತು ಇನ್ನೂ ಹೆಚ್ಚಿನ ಉನ್ನತ ಅಧಿಕಾರ ನೀಡಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಲಭಿಸಿ ಇನ್ನೂ ಹೆಚ್ಚು ಜನರಿಗೆ ಬಡ ಜನರಿಗೆ ಮತ್ತು ಅರ್ಚಕರಿಗೆ ದೇವಾಲಯಗಳಿಗೆ ನೆರವಾಗಲೆಂದು ನಾವು 35,000 ದೇವಾಲಯ ಅರ್ಚಕರ ಪರವಾಗಿ ಕೇಳ್ಕೊಳ್ತೇವೆ. ಹಾಗೂ ಇವರಿಗೆ ಇನ್ನೂ ಹೆಚ್ಚಿನ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಇವರ ಕುಟುಂಬದವ್ರಿಗೂ ಕೊಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇನ್ನೂ ಅನೇಕ ಆದೇಶಗಳು ಮಾಡೋದು ಇದ್ದಾರೆ. ಇವರು ಮುಂದೆಯೂ ಸಹ ಮಾಡ್ತಾರೆ ಅಂತ ನಮ್ಮ ನಂಬಿಕೆ ಇದ್ದೀವಿ, ಮಾಡೇ ಮಾಡ್ತಾರೆ. ಮುದ್ರಾಯಿ ಸಚಿವರು 1947ನೇ ಇಸ್ವಿಯಿಂದ ಇದುವರೆಗೂ ಎಷ್ಟೋ ಸಚಿವರು ಎಷ್ಟೋ ಸರ್ಕಾರ ಬಂದವರು ಇಂಥ ಸಚಿವರನ್ನು ನಾವು ಎಂದೂ ನೋಡಿರಲಿಲ್ಲ, ಮುಂದೆಯೂ ನೋಡ್ತಾ ಇರಲಿಲ್ವ. ಮುಂದೆ ಇವರೇ 16 ವರ್ಷಗಳ ಕಾಲ ಉಪಮುಖ್ಯಮಂತ್ರಿಗಳಾದರೂ ಸಹ ಮುದ್ರಾಯಿ ಖಾತೆಯನ್ನು ವಹಿಸಿಕೊಂಡು ಮುನ್ನಡೆಸಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ.